ಈ ಭೂಕಂಪಕ್ಕೆ ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್ ತತ್ತರಿಸಿ ಹೋಗಿದೆ. ನಿನ್ನೆ ಈ ಭೂಕಂಪದ ಸುದ್ದಿ ಹೊರಬಿದ್ದಾಗ ಸಾವು ನೋವುಗಳು ಸಂಭವಿಸಿಲ್ಲ ಅಂತೇಳಿ ಎಲ್ಲರೂ ಕೂಡ ನಿಟ್ಟುಸಿರನ್ನ ಬಿಟ್ಟಿದ್ರು. ಆದ್ರೆ ಬರ್ತಾ 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 ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದವರನ್ನ ರಕ್ಷಣಾ ಕಾರ್ಯಾಚರಣೆಗೆ ಮುಂದಾದಾಗ 1002 ಮಂದಿ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. 100 ಜನ ಇನ್ನೂ ನಾಪತ್ತೆ ಆಗಿದ್ದಾರೆ. ಭೂಕಂಪ ಪೀಡಿತ ದೇಶಗಳ ನೆರವಿಗೆ ಈಗ ಭಾರತ ಮುಂದಾಗಿದೆ. ನೋಡಿ, ಭಾರತ ಯಾವುದೇ ರಾಷ್ಟ್ರ ಅಥವಾ ಯಾವುದೇ ಒಂದು ದೇಶ ಕಷ್ಟದಲ್ಲಿದೆ ಅಂತ ಗೊತ್ತಾದಾಗ ಅಲ್ಲಿ ಏನೇ ಒಂದರ ಸಮಸ್ಯೆ ಆದರೂ ಕೂಡ ಮೊದಲಿಗೆ ಹೋಗಿ ನಿಲ್ಲೋದು ಅದು ಭಾರತ. ಈಗ ಬ್ಯಾಂಕಾಕ್ ವಿಚಾರದಲ್ಲಿಯೂ ಕೂಡ ಆಪರೇಷನ್ ಬ್ರಹ್ಮ ಅನ್ನೋ ಹೆಸರಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ನೆರವನ್ನ ಕೊಡೋದಕ್ಕೆ ಮುಂದಾಗಿದೆ. ಅದರ ಮೊದಲ ಭಾಗವಾಗಿ 40 ಟನ್ ಸಾಮಗ್ರಿಯನ್ನ ನೌಕಾದಳ ಹೊತ್ತುಕೊಂಡು ಹೊರಟಿದೆ. ಯಂಗೋನ್ ಬಂದರ್ನತ್ತ ನೌಕೆ ತೆರಳುತ್ತಾ ಇದೆ. ವಾಯುದಳ ನಿಮಾವನದಲ್ಲೂ ಕೂಡ ಸಾಮಗ್ರಿಗಳನ್ನ ರವಾನೆ ಮಾಡಲಾಗ್ತಾ ಇದೆ. ಏನೆಲ್ಲ ಕಳಿಸ್ತಾ ಇದೆ ಅಂತಂದ್ರೆ ಫುಡ್ ಕಿಟ್ ಅನ್ನ, ಮೆಡಿಕಲ್ ಕಿಟ್ ಅನ್ನ, ಟೆಂಟ್, ಬ್ಲಾಂಕೆಟ್ಗಳು, ಜನರೇಟರ್, ಯಾಕಂದ್ರೆ ಜನರೇಟರ್ ಅವಶ್ಯಕತೆ ಇದೆ, ಅದೆಲ್ಲವನ್ನು ಕೂಡ ಕಳಿಸಿಕೊಡ್ತಾ ಇದೆ. ಇನ್ನು ಹೈಜೀನ್ ಕಿಟ್ ಒಳಗೊಂಡಂತ ಸಾಮಗ್ರಿಯ ಪ್ಯಾಕ್ ಗಳನ್ನ ಕಳಿಸಿಕೊಡ್ತಾ ಇದೆ. ಅಲ್ಲಿನ ಸಿಎಂಗೆ ನೆರವು ಸಾಮಗ್ರಿ ಹಸ್ತಾಂತರವನ್ನ ಕೂಡ ಮಾಡಲಾಗುತ್ತೆ. ಮ್ಯಾನ್ಮಾರ್ 80 ಸದಸ್ಯರ ಎನ್ಡಿಆರ್ಎಫ್ ತಂಡವನ್ನ ಕೂಡ ಅಲ್ಲಿಗೆ ಕಳಿಸಿಕೊಟ್ಟಿದೆ. ರಕ್ಷಣಾ ಕಾರ್ಯಾಚರಣೆಗಾಗಿ ಎನ್ಡಿಆರ್ಎಫ್ ಟೀಮ್ ಕೂಡ ಅಲ್ಲಿನ ಸ್ಥಳೀಯ ರಕ್ಷಣಾ ಸಂಸ್ಥೆಗಳ ಜೊತೆಯಲ್ಲಿ ಸಾಥ್ ಕೊಟ್ಟು ಕಾರ್ಯಾಚರಣೆಯನ್ನ ಮಾಡುತ್ತೆ. ಈ ಭೂಕಂಪಕ್ಕೆ ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್ ತತ್ತರಿಸಿ ಹೋಗಿದೆ. ನಿನ್ನೆ ಈ ಭೂಕಂಪದ ಸುದ್ದಿ ಹೊರಬಿದ್ದಾಗ ಸಾವು ನೋವುಗಳು ಸಂಭವಿಸಿಲ್ಲ ಅಂತೇಳಿ ಎಲ್ಲರೂ ಕೂಡ ನಿಟ್ಟುಸಿರನ್ನ ಬಿಟ್ಟಿದ್ರು. ಆದ್ರೆ ಬರ್ತಾ 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 ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದವರನ್ನ ರಕ್ಷಣಾ ಕಾರ್ಯಾಚರಣೆಗೆ ಮುಂದಾದಾಗ 1002 ಮಂದಿ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. 100 ಜನ ಇನ್ನೂ ನಾಪತ್ತೆ ಆಗಿದ್ದಾರೆ. ಭೂಕಂಪ ಪೀಡಿತ ದೇಶಗಳ ನೆರವಿಗೆ ಈಗ ಭಾರತ ಮುಂದಾಗಿದೆ. ನೋಡಿ, ಭಾರತ ಯಾವುದೇ ರಾಷ್ಟ್ರ ಅಥವಾ ಯಾವುದೇ ಒಂದು ದೇಶ ಕಷ್ಟದಲ್ಲಿದೆ ಅಂತ ಗೊತ್ತಾದಾಗ ಅಲ್ಲಿ ಏನೇ ಒಂದರ ಸಮಸ್ಯೆ ಆದರೂ ಕೂಡ ಮೊದಲಿಗೆ ಹೋಗಿ ನಿಲ್ಲೋದು ಅದು ಭಾರತ. ಈಗ ಬ್ಯಾಂಕಾಕ್ ವಿಚಾರದಲ್ಲಿಯೂ ಕೂಡ ಆಪರೇಷನ್ ಬ್ರಹ್ಮ ಅನ್ನೋ ಹೆಸರಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ನೆರವನ್ನ ಕೊಡೋದಕ್ಕೆ ಮುಂದಾಗಿದೆ. ಅದರ ಮೊದಲ ಭಾಗವಾಗಿ 40 ಟನ್ ಸಾಮಗ್ರಿಯನ್ನ ನೌಕಾದಳ ಹೊತ್ತುಕೊಂಡು ಹೊರಟಿದೆ. ಯಂಗೋನ್ ಬಂದರ್ನತ್ತ ನೌಕೆ ತೆರಳುತ್ತಾ ಇದೆ. ವಾಯುದಳ ನಿಮಾವನದಲ್ಲೂ ಕೂಡ ಸಾಮಗ್ರಿಗಳನ್ನ ರವಾನೆ ಮಾಡಲಾಗ್ತಾ ಇದೆ. ಏನೆಲ್ಲ ಕಳಿಸ್ತಾ ಇದೆ ಅಂತಂದ್ರೆ ಫುಡ್ ಕಿಟ್ ಅನ್ನ, ಮೆಡಿಕಲ್ ಕಿಟ್ ಅನ್ನ, ಟೆಂಟ್, ಬ್ಲಾಂಕೆಟ್ಗಳು, ಜನರೇಟರ್, ಯಾಕಂದ್ರೆ ಜನರೇಟರ್ ಅವಶ್ಯಕತೆ ಇದೆ, ಅದೆಲ್ಲವನ್ನು ಕೂಡ ಕಳಿಸಿಕೊಡ್ತಾ ಇದೆ. ಇನ್ನು ಹೈಜೀನ್ ಕಿಟ್ ಒಳಗೊಂಡಂತ ಸಾಮಗ್ರಿಯ ಪ್ಯಾಕ್ ಗಳನ್ನ ಕಳಿಸಿಕೊಡ್ತಾ ಇದೆ. ಅಲ್ಲಿನ ಸಿಎಂಗೆ ನೆರವು ಸಾಮಗ್ರಿ ಹಸ್ತಾಂತರವನ್ನ ಕೂಡ ಮಾಡಲಾಗುತ್ತೆ. ಮ್ಯಾನ್ಮಾರ್ 80 ಸದಸ್ಯರ ಎನ್ಡಿಆರ್ಎಫ್ ತಂಡವನ್ನ ಕೂಡ ಅಲ್ಲಿಗೆ ಕಳಿಸಿಕೊಟ್ಟಿದೆ. ರಕ್ಷಣಾ ಕಾರ್ಯಾಚರಣೆಗಾಗಿ ಎನ್ಡಿಆರ್ಎಫ್ ಟೀಮ್ ಕೂಡ ಅಲ್ಲಿನ ಸ್ಥಳೀಯ ರಕ್ಷಣಾ ಸಂಸ್ಥೆಗಳ ಜೊತೆಯಲ್ಲಿ ಸಾಥ್ ಕೊಟ್ಟು ಕಾರ್ಯಾಚರಣೆಯನ್ನ ಮಾಡುತ್ತೆ. ಈ ಭೂಕಂಪಕ್ಕೆ ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್ ತತ್ತರಿಸಿ ಹೋಗಿದೆ. ನಿನ್ನೆ ಈ ಭೂಕಂಪದ ಸುದ್ದಿ ಹೊರಬಿದ್ದಾಗ ಸಾವು ನೋವುಗಳು ಸಂಭವಿಸಿಲ್ಲ ಅಂತೇಳಿ ಎಲ್ಲರೂ ಕೂಡ ನಿಟ್ಟುಸಿರನ್ನ ಬಿಟ್ಟಿದ್ರು. ಆದ್ರೆ ಬರ್ತಾ 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 ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದವರನ್ನ ರಕ್ಷಣಾ ಕಾರ್ಯಾಚರಣೆಗೆ ಮುಂದಾದಾಗ 1002 ಮಂದಿ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. 100 ಜನ ಇನ್ನೂ ನಾಪತ್ತೆ ಆಗಿದ್ದಾರೆ. ಭೂಕಂಪ ಪೀಡಿತ ದೇಶಗಳ ನೆರವಿಗೆ ಈಗ ಭಾರತ ಮುಂದಾಗಿದೆ. ನೋಡಿ, ಭಾರತ ಯಾವುದೇ ರಾಷ್ಟ್ರ ಅಥವಾ ಯಾವುದೇ ಒಂದು ದೇಶ ಕಷ್ಟದಲ್ಲಿದೆ ಅಂತ ಗೊತ್ತಾದಾಗ ಅಲ್ಲಿ ಏನೇ ಒಂದರ ಸಮಸ್ಯೆ ಆದರೂ ಕೂಡ ಮೊದಲಿಗೆ ಹೋಗಿ ನಿಲ್ಲೋದು ಅದು ಭಾರತ. ಈಗ ಬ್ಯಾಂಕಾಕ್ ವಿಚಾರದಲ್ಲಿಯೂ ಕೂಡ ಆಪರೇಷನ್ ಬ್ರಹ್ಮ ಅನ್ನೋ ಹೆಸರಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ನೆರವನ್ನ ಕೊಡೋದಕ್ಕೆ ಮುಂದಾಗಿದೆ. ಅದರ ಮೊದಲ ಭಾಗವಾಗಿ 40 ಟನ್ ಸಾಮಗ್ರಿಯನ್ನ ನೌಕಾದಳ ಹೊತ್ತುಕೊಂಡು ಹೊರಟಿದೆ. ಯಂಗೋನ್ ಬಂದರ್ನತ್ತ ನೌಕೆ ತೆರಳುತ್ತಾ ಇದೆ. ವಾಯುದಳ ನಿಮಾವನದಲ್ಲೂ ಕೂಡ ಸಾಮಗ್ರಿಗಳನ್ನ ರವಾನೆ ಮಾಡಲಾಗ್ತಾ ಇದೆ. ಏನೆಲ್ಲ ಕಳಿಸ್ತಾ ಇದೆ ಅಂತಂದ್ರೆ ಫುಡ್ ಕಿಟ್ ಅನ್ನ, ಮೆಡಿಕಲ್ ಕಿಟ್ ಅನ್ನ, ಟೆಂಟ್, ಬ್ಲಾಂಕೆಟ್ಗಳು, ಜನರೇಟರ್, ಯಾಕಂದ್ರೆ ಜನರೇಟರ್ ಅವಶ್ಯಕತೆ ಇದೆ, ಅದೆಲ್ಲವನ್ನು ಕೂಡ ಕಳಿಸಿಕೊಡ್ತಾ ಇದೆ. ಇನ್ನು ಹೈಜೀನ್ ಕಿಟ್ ಒಳಗೊಂಡಂತ ಸಾಮಗ್ರಿಯ ಪ್ಯಾಕ್ ಗಳನ್ನ ಕಳಿಸಿಕೊಡ್ತಾ ಇದೆ. ಅಲ್ಲಿನ ಸಿಎಂಗೆ ನೆರವು ಸಾಮಗ್ರಿ ಹಸ್ತಾಂತರವನ್ನ ಕೂಡ ಮಾಡಲಾಗುತ್ತೆ. ಮ್ಯಾನ್ಮಾರ್ 80 ಸದಸ್ಯರ ಎನ್ಡಿಆರ್ಎಫ್ ತಂಡವನ್ನ ಕೂಡ ಅಲ್ಲಿಗೆ ಕಳಿಸಿಕೊಟ್ಟಿದೆ. ರಕ್ಷಣಾ ಕಾರ್ಯಾಚರಣೆಗಾಗಿ ಎನ್ಡಿಆರ್ಎಫ್ ಟೀಮ್ ಕೂಡ ಅಲ್ಲಿನ ಸ್ಥಳೀಯ ರಕ್ಷಣಾ ಸಂಸ್ಥೆಗಳ ಜೊತೆಯಲ್ಲಿ ಸಾಥ್ ಕೊಟ್ಟು ಕಾರ್ಯಾಚರಣೆಯನ್ನ ಮಾಡುತ್ತೆ. ಈ ಭೂಕಂಪಕ್ಕೆ ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್ ತತ್ತರಿಸಿ ಹೋಗಿದೆ. ನಿನ್ನೆ ಈ ಭೂಕಂಪದ ಸುದ್ದಿ ಹೊರಬಿದ್ದಾಗ ಸಾವು ನೋವುಗಳು ಸಂಭವಿಸಿಲ್ಲ ಅಂತೇಳಿ ಎಲ್ಲರೂ ಕೂಡ ನಿಟ್ಟುಸಿರನ್ನ ಬಿಟ್ಟಿದ್ರು. ಆದ್ರೆ ಬರ್ತಾ 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 ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದವರನ್ನ ರಕ್ಷಣಾ ಕಾರ್ಯಾಚರಣೆಗೆ ಮುಂದಾದಾಗ 1002 ಮಂದಿ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. 100 ಜನ ಇನ್ನೂ ನಾಪತ್ತೆ ಆಗಿದ್ದಾರೆ. ಭೂಕಂಪ ಪೀಡಿತ ದೇಶಗಳ ನೆರವಿಗೆ ಈಗ ಭಾರತ ಮುಂದಾಗಿದೆ. ನೋಡಿ, ಭಾರತ ಯಾವುದೇ ರಾಷ್ಟ್ರ ಅಥವಾ ಯಾವುದೇ ಒಂದು ದೇಶ ಕಷ್ಟದಲ್ಲಿದೆ ಅಂತ ಗೊತ್ತಾದಾಗ ಅಲ್ಲಿ ಏನೇ ಒಂದರ ಸಮಸ್ಯೆ ಆದರೂ ಕೂಡ ಮೊದಲಿಗೆ ಹೋಗಿ ನಿಲ್ಲೋದು ಅದು ಭಾರತ.
ಈಗ ಬ್ಯಾಂಕಾಕ್ ವಿಚಾರದಲ್ಲಿಯೂ ಕೂಡ ಆಪರೇಷನ್ ಬ್ರಹ್ಮ ಅನ್ನೋ ಹೆಸರಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ನೆರವನ್ನ ಕೊಡೋದಕ್ಕೆ ಮುಂದಾಗಿದೆ. ಅದರ ಮೊದಲ ಭಾಗವಾಗಿ 40 ಟನ್ ಸಾಮಗ್ರಿಯನ್ನ ನೌಕಾದಳ ಹೊತ್ತುಕೊಂಡು ಹೊರಟಿದೆ. ಯಂಗೋನ್ ಬಂದರ್ನತ್ತ ನೌಕೆ ತೆರಳುತ್ತಾ ಇದೆ. ವಾಯುದಳ ನಿಮಾವನದಲ್ಲೂ ಕೂಡ ಸಾಮಗ್ರಿಗಳನ್ನ ರವಾನೆ ಮಾಡಲಾಗ್ತಾ ಇದೆ. ಏನೆಲ್ಲ ಕಳಿಸ್ತಾ ಇದೆ ಅಂತಂದ್ರೆ ಫುಡ್ ಕಿಟ್ ಅನ್ನ, ಮೆಡಿಕಲ್ ಕಿಟ್ ಅನ್ನ, ಟೆಂಟ್, ಬ್ಲಾಂಕೆಟ್ಗಳು, ಜನರೇಟರ್, ಯಾಕಂದ್ರೆ ಜನರೇಟರ್ ಅವಶ್ಯಕತೆ ಇದೆ, ಅದೆಲ್ಲವನ್ನು ಕೂಡ ಕಳಿಸಿಕೊಡ್ತಾ ಇದೆ. ಇನ್ನು ಹೈಜೀನ್ ಕಿಟ್ ಒಳಗೊಂಡಂತ ಸಾಮಗ್ರಿಯ ಪ್ಯಾಕ್ ಗಳನ್ನ ಕಳಿಸಿಕೊಡ್ತಾ ಇದೆ. ಅಲ್ಲಿನ ಸಿಎಂಗೆ ನೆರವು ಸಾಮಗ್ರಿ ಹಸ್ತಾಂತರವನ್ನ ಕೂಡ ಮಾಡಲಾಗುತ್ತೆ. ಮ್ಯಾನ್ಮಾರ್ 80 ಸದಸ್ಯರ ಎನ್ಡಿಆರ್ಎಫ್ ತಂಡವನ್ನ ಕೂಡ ಅಲ್ಲಿಗೆ ಕಳಿಸಿಕೊಟ್ಟಿದೆ. ರಕ್ಷಣಾ ಕಾರ್ಯಾಚರಣೆಗಾಗಿ ಎನ್ಡಿಆರ್ಎಫ್ ಟೀಮ್ ಕೂಡ ಅಲ್ಲಿನ ಸ್ಥಳೀಯ ರಕ್ಷಣಾ ಸಂಸ್ಥೆಗಳ ಜೊತೆಯಲ್ಲಿ ಸಾಥ್ ಕೊಟ್ಟು ಕಾರ್ಯಾಚರಣೆಯನ್ನ ಮಾಡುತ್ತೆ. ಈ ಭೂಕಂಪಕ್ಕೆ ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್ ತತ್ತರಿಸಿ ಹೋಗಿದೆ. ನಿನ್ನೆ ಈ ಭೂಕಂಪದ ಸುದ್ದಿ ಹೊರಬಿದ್ದಾಗ ಸಾವು ನೋವುಗಳು ಸಂಭವಿಸಿಲ್ಲ ಅಂತೇಳಿ ಎಲ್ಲರೂ ಕೂಡ ನಿಟ್ಟುಸಿರನ್ನ ಬಿಟ್ಟಿದ್ರು. ಆದ್ರೆ ಬರ್ತಾ 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 ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದವರನ್ನ ರಕ್ಷಣಾ ಕಾರ್ಯಾಚರಣೆಗೆ ಮುಂದಾದಾಗ 1002 ಮಂದಿ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. 100 ಜನ ಇನ್ನೂ ನಾಪತ್ತೆ ಆಗಿದ್ದಾರೆ. ಭೂಕಂಪ ಪೀಡಿತ ದೇಶಗಳ ನೆರವಿಗೆ ಈಗ ಭಾರತ ಮುಂದಾಗಿದೆ. ನೋಡಿ, ಭಾರತ ಯಾವುದೇ ರಾಷ್ಟ್ರ ಅಥವಾ ಯಾವುದೇ ಒಂದು ದೇಶ ಕಷ್ಟದಲ್ಲಿದೆ ಅಂತ ಗೊತ್ತಾದಾಗ ಅಲ್ಲಿ ಏನೇ ಒಂದರ ಸಮಸ್ಯೆ ಆದರೂ ಕೂಡ ಮೊದಲಿಗೆ ಹೋಗಿ ನಿಲ್ಲೋದು ಅದು ಭಾರತ. ಈಗ ಬ್ಯಾಂಕಾಕ್ ವಿಚಾರದಲ್ಲಿಯೂ ಕೂಡ ಆಪರೇಷನ್ ಬ್ರಹ್ಮ ಅನ್ನೋ ಹೆಸರಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ನೆರವನ್ನ ಕೊಡೋದಕ್ಕೆ ಮುಂದಾಗಿದೆ. ಅದರ ಮೊದಲ ಭಾಗವಾಗಿ 40 ಟನ್ ಸಾಮಗ್ರಿಯನ್ನ ನೌಕಾದಳ ಹೊತ್ತುಕೊಂಡು ಹೊರಟಿದೆ. ಯಂಗೋನ್ ಬಂದರ್ನತ್ತ ನೌಕೆ ತೆರಳುತ್ತಾ ಇದೆ. ವಾಯುದಳ ನಿಮಾವನದಲ್ಲೂ ಕೂಡ ಸಾಮಗ್ರಿಗಳನ್ನ ರವಾನೆ ಮಾಡಲಾಗ್ತಾ ಇದೆ. ಏನೆಲ್ಲ ಕಳಿಸ್ತಾ ಇದೆ ಅಂತಂದ್ರೆ ಫುಡ್ ಕಿಟ್ ಅನ್ನ, ಮೆಡಿಕಲ್ ಕಿಟ್ ಅನ್ನ, ಟೆಂಟ್, ಬ್ಲಾಂಕೆಟ್ಗಳು, ಜನರೇಟರ್, ಯಾಕಂದ್ರೆ ಜನರೇಟರ್ ಅವಶ್ಯಕತೆ ಇದೆ, ಅದೆಲ್ಲವನ್ನು ಕೂಡ ಕಳಿಸಿಕೊಡ್ತಾ ಇದೆ. ಇನ್ನು ಹೈಜೀನ್ ಕಿಟ್ ಒಳಗೊಂಡಂತ ಸಾಮಗ್ರಿಯ ಪ್ಯಾಕ್ ಗಳನ್ನ ಕಳಿಸಿಕೊಡ್ತಾ ಇದೆ. ಅಲ್ಲಿನ ಸಿಎಂಗೆ ನೆರವು ಸಾಮಗ್ರಿ ಹಸ್ತಾಂತರವನ್ನ ಕೂಡ ಮಾಡಲಾಗುತ್ತೆ. ಮ್ಯಾನ್ಮಾರ್ 80 ಸದಸ್ಯರ ಎನ್ಡಿಆರ್ಎಫ್ ತಂಡವನ್ನ ಕೂಡ ಅಲ್ಲಿಗೆ ಕಳಿಸಿಕೊಟ್ಟಿದೆ. ರಕ್ಷಣಾ ಕಾರ್ಯಾಚರಣೆಗಾಗಿ ಎನ್ಡಿಆರ್ಎಫ್ ಟೀಮ್ ಕೂಡ ಅಲ್ಲಿನ ಸ್ಥಳೀಯ ರಕ್ಷಣಾ ಸಂಸ್ಥೆಗಳ ಜೊತೆಯಲ್ಲಿ ಸಾಥ್ ಕೊಟ್ಟು ಕಾರ್ಯಾಚರಣೆಯನ್ನ ಮಾಡುತ್ತೆ. ಈ ಭೂಕಂಪಕ್ಕೆ ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್ ತತ್ತರಿಸಿ ಹೋಗಿದೆ. ನಿನ್ನೆ ಈ ಭೂಕಂಪದ ಸುದ್ದಿ ಹೊರಬಿದ್ದಾಗ ಸಾವು ನೋವುಗಳು ಸಂಭವಿಸಿಲ್ಲ ಅಂತೇಳಿ ಎಲ್ಲರೂ ಕೂಡ ನಿಟ್ಟುಸಿರನ್ನ ಬಿಟ್ಟಿದ್ರು. ಆದ್ರೆ ಬರ್ತಾ 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 ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದವರನ್ನ ರಕ್ಷಣಾ ಕಾರ್ಯಾಚರಣೆಗೆ ಮುಂದಾದಾಗ 1002 ಮಂದಿ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. 100 ಜನ ಇನ್ನೂ ನಾಪತ್ತೆ ಆಗಿದ್ದಾರೆ. ಭೂಕಂಪ ಪೀಡಿತ ದೇಶಗಳ ನೆರವಿಗೆ ಈಗ ಭಾರತ ಮುಂದಾಗಿದೆ. ನೋಡಿ, ಭಾರತ ಯಾವುದೇ ರಾಷ್ಟ್ರ ಅಥವಾ ಯಾವುದೇ ಒಂದು ದೇಶ ಕಷ್ಟದಲ್ಲಿದೆ ಅಂತ ಗೊತ್ತಾದಾಗ ಅಲ್ಲಿ ಏನೇ ಒಂದರ ಸಮಸ್ಯೆ ಆದರೂ ಕೂಡ ಮೊದಲಿಗೆ ಹೋಗಿ ನಿಲ್ಲೋದು ಅದು ಭಾರತ. ಈಗ ಬ್ಯಾಂಕಾಕ್ ವಿಚಾರದಲ್ಲಿಯೂ ಕೂಡ ಆಪರೇಷನ್ ಬ್ರಹ್ಮ ಅನ್ನೋ ಹೆಸರಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ನೆರವನ್ನ ಕೊಡೋದಕ್ಕೆ ಮುಂದಾಗಿದೆ. ಅದರ ಮೊದಲ ಭಾಗವಾಗಿ 40 ಟನ್ ಸಾಮಗ್ರಿಯನ್ನ ನೌಕಾದಳ ಹೊತ್ತುಕೊಂಡು ಹೊರಟಿದೆ. ಯಂಗೋನ್ ಬಂದರ್ನತ್ತ ನೌಕೆ ತೆರಳುತ್ತಾ ಇದೆ. ವಾಯುದಳ ನಿಮಾವನದಲ್ಲೂ ಕೂಡ ಸಾಮಗ್ರಿಗಳನ್ನ ರವಾನೆ ಮಾಡಲಾಗ್ತಾ ಇದೆ. ಏನೆಲ್ಲ ಕಳಿಸ್ತಾ ಇದೆ ಅಂತಂದ್ರೆ ಫುಡ್ ಕಿಟ್ ಅನ್ನ, ಮೆಡಿಕಲ್ ಕಿಟ್ ಅನ್ನ, ಟೆಂಟ್, ಬ್ಲಾಂಕೆಟ್ಗಳು, ಜನರೇಟರ್, ಯಾಕಂದ್ರೆ ಜನರೇಟರ್ ಅವಶ್ಯಕತೆ ಇದೆ, ಅದೆಲ್ಲವನ್ನು ಕೂಡ ಕಳಿಸಿಕೊಡ್ತಾ ಇದೆ. ಇನ್ನು ಹೈಜೀನ್ ಕಿಟ್ ಒಳಗೊಂಡಂತ ಸಾಮಗ್ರಿಯ ಪ್ಯಾಕ್ ಗಳನ್ನ ಕಳಿಸಿಕೊಡ್ತಾ ಇದೆ. ಅಲ್ಲಿನ ಸಿಎಂಗೆ ನೆರವು ಸಾಮಗ್ರಿ ಹಸ್ತಾಂತರವನ್ನ ಕೂಡ ಮಾಡಲಾಗುತ್ತೆ. ಮ್ಯಾನ್ಮಾರ್ 80 ಸದಸ್ಯರ ಎನ್ಡಿಆರ್ಎಫ್ ತಂಡವನ್ನ ಕೂಡ ಅಲ್ಲಿಗೆ ಕಳಿಸಿಕೊಟ್ಟಿದೆ. ರಕ್ಷಣಾ ಕಾರ್ಯಾಚರಣೆಗಾಗಿ ಎನ್ಡಿಆರ್ಎಫ್ ಟೀಮ್ ಕೂಡ ಅಲ್ಲಿನ ಸ್ಥಳೀಯ ರಕ್ಷಣಾ ಸಂಸ್ಥೆಗಳ ಜೊತೆಯಲ್ಲಿ ಸಾಥ್ ಕೊಟ್ಟು ಕಾರ್ಯಾಚರಣೆಯನ್ನ ಮಾಡುತ್ತೆ.